temperatures reported 29 degrees Celsius. And once again, thank you for choosing our clean flying machine. And we wish you a pleasant stay in Papa. Care of Thank you. ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಗೋವಾಗೆ ಇಂಡಿಗೋ ಫ್ಲೈಟ್ನ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಇದು ನೋಡ್ರಿ, ಈ ಥರ ನಮ್ಮ ಟರ್ಮಿನಲ್ಲಿಂದ ಈಗ ಆನ್ ಬೋರ್ಡ್ಗೆ ಹೋಗ್ತಾ ಇರಬೇಕಾದ್ರೆ ಈ ಥರ ಕ್ಯೂ ನಿಂತ್ಕೊಂಡು ಹೋಗಬೇಕು. ನಮ್ಮದು ಗೇಟ್ ನಂಬರು 33. ಈ ಫ್ಲೈಟಲ್ಲಿ ಹೆಂಗೆ ಅಂದರೆ ABC ಅಂತ 3 ಥರ ಸೆಕ್ಷನ್ ಮಾಡ್ಕೊಂಡಿರ್ತಾರೆ. ಅಂದರೆ ಫಸ್ಟು, ಆಮೇಲೆ ತಿರ್ಗಾ ಸೆಂಟರು ಮತ್ತು ಲಾಸ್ಟು. ಅದರ ಪ್ರಕಾರ ಒಂದೊಂದೇ ಇದನ್ನು ABC ಇದಿರುತ್ತಲ್ಲ, ಆ ಸೀಟ್ ನಂಬರ್ ವೈಸ್ ಬಿಟ್ಕೊಂಡು ಬರ್ತಾ ಇರ್ತಾರೆ. ಯಾಕಂದರೆ ಎಲ್ಲ ಒಟ್ಟಿಗೆ ಬಿಟ್ಟರೆ ಈಗ ಹಿಂದಿರೋರು ಮುಂದೆ ಹತ್ಬಿಡ್ತಾರೆ, ಮುಂದಿರೋರು ಹಿಂದೆ ಹತ್ಬಿಡ್ತಾರೆ, ಸ್ಟ್ರಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಿಡ್ತಾರೆ. ಇದು ನಾವು ಬೋರ್ಡಿಂಗ್ ಪಾಯಿಂಟಿಗೆ ಎಂಟ್ರಿ ತೊಗೊಂಡ್ವಿ. ಅದು ಪಕ್ಕದ ಗೇಟಿಂದು ಎಂಟ್ರಿ ಪಾಯಿಂಟು. ಇದು ನಮ್ಮ ಗೇಟಿಂದು ನೋಡಿ, ಈ ಕಡೆ ಗೇಟಿಂದ ಈ ಕಡೆ ಇದೆ. ಎಲ್ಲ ಫ್ಲೈಟ್ಸು ಈ ಥರ ನಿಂತಿದೆ. ಕೆಳಗಡೆ ಎಲ್ಲ ಬಸ್ಸಸ್ಸು ಓಡಾಡ್ತಾ ಇರ್ತವೆ. ಕೆಲವ್ರದ್ದು ಯಾಕಂದರೆ ಇಲ್ಲಿಂದನೇ ಮುಂದಕ್ಕೇ ಕರ್ಕೊಂಡೋಗಿ ಫ್ಲೈಟ್ ಹತ್ರ ಹತ್ತಿಸ್ತಾರೆ, ಅಲ್ಲಿ ಆ ಬಸ್ಸಸ್ ಹೋಗ್ತಾ ಇದ್ದಾವೆ. ಇದು ನೋಡಿರಿ, ಇದು ಬಂದು ನಮ್ಮ ಎಕ್ಸ್ಟೆನ್ಷನರು. ಇದಕ್ಕೆ ವಿಮಾನದ ಬಾಗ್ಲವ್ರಿಗೂ ಇದನ್ನು ಎಕ್ಸ್ಟೆನ್ಷನ್ ಕೊಟ್ಟಿರ್ತಾರೆ. ಎಲ್ಲೂ ಕೂಡ ಎಲ್ಲ ಕಡೆಯೂ ನಾವು ಎಲ್ಲೆಲ್ಲಿ ಎಂಟ್ರಿ ಕೊಡ್ತಾ ಇರ್ತೀವಿ ಎಲ್ಲ ಕಡೆಯೂ ಬೋರ್ಡಿಂಗ್ ಪಾಸ್ನ ತೋರಿಸ್ಕೊಂಡೇ ಹತ್ತಬೇಕಾಗುತ್ತೆ. ಇದು ಬಂದು ಆ ಎಕ್ಸ್ಟೆನ್ಷನರ್ದು ಆಪ್ರೇಟಿಂಗ್ ಇದು ಬೋರ್ಡ್. ಇದು ನೋಡ್ರಿ, ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇದು ನಮ್ಮ ಮೊದಲನೆಯ ಫ್ಲೈಟ್ ಜರ್ನಿ ಗೋವಾಗೆ ಇಂಡಿಗೋ ಮುಖಾಂತರ ಹೋಗ್ತಾ ಇದ್ದೀವಿ. ಫಸ್ಟು ನಂದು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಇದು. ಒಳಗಡೆ ಬಂದ ತಕ್ಷಣ ಈ ಕಡೆ ಮೇಲ್ಗಡೆ ಎಲ್ಲ ಕ್ಯಾರಿ ಆ್ಯನ್ ಲಗೇಜಸ್ನ ಇಟ್ಟು ನಾವು ಕೂತ್ಕೋಬೇಕು. ಈಗ ನೋಡಿರಿ, ಈ ಸೆಕ್ಷನ್ ಫಿಲ್ ಆಯಿತು ಅಂದರೆ ಇದು ಹಿಂದಕ್ಕೆ ಜನಗಳನ್ನ ಬಿಟ್ಕೊತಾರೆ. ಆ ಥರ ಬಂದಿಲ್ಲಿ ಕೂತೆ. ಇಲ್ಲಿ ನೋಡಿರಿ, ಇದನ್ನು ಸೀಟು ಆ್ಯಕ್ಚುಲಿ ನಂದು 9th ರೋ ಇರಬೇಕು. ಇಲ್ಲಿ 9th ರೋವರೆಗೂ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಬಂದ್ರೆ ಎಲ್ಲರನ್ನೂ ಕೊಂಡ್ರಿಸಿ. ಈಗ ಹಿಂದಗಡೆ ರೋನ ಇವ್ರನ್ನ ಪ್ಯಾಸೆಂಜರ್ಸ್ನ ಹತ್ತಿಸ್ಕೊಳ್ತಾ ಇದ್ದಾರೆ. ಇಲ್ಲಿಂದ ನನ್ನ ಸೀಟಿಂದ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ನಮ್ಮ ಲಗೇಜ್ನ ತಂದುಕೊಟ್ಟಿರೋಂಥ ಇವು ಗಾಡಿಗಳವು. ಲಗೇಜ್ ತಂದು ನಮ್ಮ ಫ್ಲೈಟಿಗೆ ಲೋಡ್ ಮಾಡಿ ನಿಂತಿರ್ತಾವಲ್ಲಿ. ಈ ಥರ ನಮ್ಮ ಒಂದು ಫ್ಲೈಟ್ ಸೀನು. ಫಸ್ಟು ಟೈಮು ಫ್ಲೈಟ್ ಹತ್ಕೊಂಡು ಕೂತಿದ್ದೀನಿ ಅಂತ ನಂದು ಎಕ್ಸೈಟ್ಮೆಂಟು. ಫ್ಲೈಟಲ್ಲೇ ಕೂತ್ಕೊಂಡು ಫ್ಲೈಟ್ ಮೋಡ್ಗೆ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಈ ಥರ ಏನಾಯ್ತು ಅಂದರೆ, ಈಗ ನೋಡಿರಿ, ನಮ್ಮದು ಎಕ್ಸ್ಟೆನ್ಷನ್ ಇರುತ್ತಲ್ಲ, ನಮ್ಮ ಪ್ಯಾಸೆಂಜರೆಲ್ಲ ಹತ್ತಾದ ತಕ್ಷಣ ಅದು ಹಿಂದಗಡೆ ಹೋಯ್ತು ನೋಡಿ. ಈಗ ನಮ್ಮ ಫ್ಲೈಟ್ನು ರಿವರ್ಸ್ ತೊಗೊತಾ ಇದ್ದಾರೆ, ಅಂದರೆ ರನ್ವೇ ಕಡೆ ರಿವರ್ಸ್ ತೊಗೊಂಡು ಹೋಗ್ತಾ ಇದೆ. ಫ್ಲೈಟು ಸ್ಟಾರ್ಟ್ ಆದ ತಕ್ಷಣ ನಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಸ್ಟಾರ್ಟ್ ಆಗ್ತೈತೆ. ಏರೋಸ್ಟಸ್ಸು ಅಲ್ಲಲ್ಲೇ ನಿಂತ್ಕೊಂಡು ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರ್ತಾರೆ. ಈಗ ನೋಡಿ, ನಮ್ಮದು ಫುಲ್ಲು ಅದೇ ಫ್ಲೈಟಲ್ಲೇ ರಿವರ್ಸ್ ತೊಗೊಂಡು ಬರ್ತಾಯಿದೆ. ಈ ಥರ ನಾವು ಸ್ಟಾರ್ಟ್ ಆಗಿದೆ ಫ್ಲೈಟು. ನಮ್ಮ ಜರ್ನಿ ರಿವರ್ಸಿಂದ ಸ್ಟಾರ್ಟ್ ಆಗಿದೆ ಅಂತ ಅಲ್ಲಿಗೆ ನೋಡಿ. ಇದು ರನ್ವೇ ಕಡೆಗೆ ತಿರ್ಕೊಂಡು ನಿಂತ್ಕೊಳ್ತಾ ಇದೆ ಫ್ಲೈಟು. ಅಲ್ಲೂ ಕೂಡ ಗಾಡಿಗಳು, ಆ ಬಸ್ಸಸ್ ಎಲ್ಲ ಹೋಗ್ತಾ ಇವೆ ಪಕ್ಕದ ಫ್ಲೈಟ್ಗೆ ತೊಗೊಳಕ್ಕೆ. ಆ್ಯಕ್ಚುಲಿ ಆ ಬಸ್ನ ಮುಂದಗಡೆ ಈ ಥರ ಯಾರೋ ಎಸ್ಕಾರ್ಟ್ ಮಾಡಿಕೊಂಡು ಬರ್ತಾ ಇರ್ತಾರೆ ಏನೋ ಒಂದು ಗಾಡೀಲಿ. ಯಾಕಂದರೆ ಫ್ಲೈಟ್ಗೆ ಕ್ಲಿಯರೆನ್ಸ್ ಕೊಡ್ಕೊಂಡು ಬಸ್ಸಸ್ಗೆಲ್ಲ ಆ ಥರ ದೂರದಲ್ಲಿ ನಿಂತಿದ್ದೇವಲ್ಲ ಫ್ಲೈಟ್ಗೆ, ಅಲ್ಲಿಗೇನೆ ಕರ್ಕೊಂಡೋಗಿ ಪ್ಯಾಸೆಂಜರ್ಸ್ನ ಹತ್ತಿಸ್ತಾರೆ. ಯಾಕಂದರೆ ಗೇಟ್ ಬ್ಯುಸಿ ಇರ್ತವೆ, ಬಟ್ ಫ್ಲೈಟ್ ರೆಡಿ ಇರುತ್ತೆ. ಇಲ್ಲಿಂದನೇ ಕರ್ಕೊಂಡೋಗಿ ಅಲ್ಲಿಗೆ ಹತ್ತಿಸ್ಬಿಡ್ತಾರೆ. ಹೋಗ್ತಾ ದಾರಿಲಿ ನೋಡ್ರಿ, ನೀರೊಳಕ್ಕೆ ನಮ್ಮ ವಿಮಾನ ಬಿದ್ದರೆ ಏನೇನು ಮಾಡ್ಕೋಬೇಕು ಅಂತಲೂ ಏರೋ ಅಷ್ಟೊಸ್ ಅದೇನೋ ತೆಗೆದು ತೋರಿಸ್ತಾ ಇದ್ದಾರೆ. ಇದನ್ನು ತಗೊಂಡು ಹಿಂಗೆ ಹಾಕ್ಕೊಂಡು ಅದಕ್ಕೆ ಗಾಳಿ ತುಂಬ್ಕೋಬೇಕು. ಪೈಪ್ ಇರ್ತಕ್ಕಂತೆ ಅದಕ್ಕೆ ಗಾಳಿ ತುಂಬ್ಕೋಬೇಕು ಅಂತ ಸ್ವಲ್ಪ ಅದೇನೇನು ಸೇಫ್ಟಿ ಮೆಷರ್ಸು ಮತ್ತು ಎಮರ್ಜೆನ್ಸಿ ಎಕ್ಸಿಸ್ಟ್ ಎಲ್ಲೆಲ್ಲಿದ್ದಾವೆ ಎಲ್ಲ ಥರನೂ ಹೇಳ್ಕೊಡ್ತಾ ಇದ್ದಾರೆ. 150 ಸತಿ ಅಲ್ಲ 1000 ಸತಿ ಫ್ಲೈಟಲ್ಲಿ ಓಡಾಡಿದ್ರು ಕೂಡ ಈ ಇನ್ಸ್ಟ್ರಕ್ಷನ್ಸ್ನ ನೀವು ಕೇಳಲೇಬೇಕು. ಆ ಥರ ಅದು ಮೇಲ್ಗಡೆ ನೋಡಿ, AC ಡಕ್ಟು ಚಿಕ್ಕದು ಬ್ಲೋವರ್, ಅದು AC ಏರ್ ಬ್ಲೋ ಮಾಡ್ತಾ ಇದ್ದಾರೆ. ಈಗ ನಮ್ಮದು ರನ್ವೇ ಕಡೆ ತಿರ್ಕೊಂಡು ಹೋಗ್ತಾ ಇದೆ ಫ್ಲೈಟು. ಅಲ್ಲಿ ನೋಡಿ, ದೂರದಲ್ಲೂ ಫ್ಲೈಟೆಲ್ಲ ಪಾರ್ಕಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಟರ್ಮಿನಲ್ ಕೂಡ ಕಾಣಿಸ್ತಾ ಇದೆ. ಈ ಥರ ರನ್ವೇ ಕಡೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದೆ. ಈಗ ರಿವರ್ಸ್ ತೆಗೀತಲ್ಲ, ರಿವರ್ಸ್ ತೆಗ್ದಾಯಿತು. ಈಗ ಫಾರ್ವರ್ಡ್ ಮೂಮೆಂಟ್ ನೋಡಪ್ಪ, ಫ್ಲೈಟ್ ಮೋಡ್ಗೆ ಹಾಕಿಬಿಟ್ಟೆ. ಫ್ಲೈಟಲ್ಲೇ ಕೂತ್ಕೊಂಡು ಈ ಥರ ಹೋಗ್ತಾ ಇದ್ದೀವಿ ನಾವೀಗ. ಅಲ್ಲಲ್ಲೆಲ್ಲ ಬೇರೆ ಕಂಪನಿವು ಮತ್ತು ಇಂಡಿಗೋದೇನೆ ಈ ಏರ್ಕ್ರಾಫ್ಟ್ಸ್ಗಳು ನಿಂತಿದ್ದಾವೆ. ಒಂದು ನೋಡ್ರಿ, ಇದು DHLದು ಕಾರ್ಗೋ, ಒಂದು ದೊಡ್ಡ ಏರ್ಕ್ರಾಫ್ಟ್ ಅದು ಕಾರ್ಗೋ. ಅದು ಈ ಥರ ನಾವು ರನ್ವೇ ಕಡೆ ಹೋಗ್ತಾ ಇದ್ದೀವಿ.
ಆ್ಯಕ್ಚುಲಿ ರನ್ವೇಗೆ ನೋಡ್ರಿ ಅಲ್ಲೊಂದು ಫ್ಲೈಟ್ ನಿಂತಿದೆಯಲ್ಲ, ಆ ಫ್ಲೈಟ್ ಟೇಕ್ ಆಫ್ ಆದಮೇಲೆ ನಮ್ಮ ಫ್ಲೈಟು ಟೇಕ್ ಆಫ್ ನೆಕ್ಸ್ಟ್. ಆ ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ನನ್ನ ಫ್ಲೈಟನ್ನು ಟೇಕ್ ಆಫ್ ಮಾಡಿಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಕ್ಯೂ ಹಚ್ಕೊಂಡು ನಿಂತಿದ್ದೀವಿ. ಅಂದರೆ ಇಲ್ಲಿಂದ ಇನ್ನೊಂದು ಯೂ ಟರ್ನ್ ತೊಗೊಂಡು ಅದು ರನ್ವೇಗೆ ಹೋಗ್ಬಿಡ್ತೀವಿ ನಾವು. ನೋಡ್ರಿ ಈಗ ನಮ್ಮದು ಯೂ ಟರ್ನ್ಗೆ ಅಲ್ಲಿ ಬಂತು, ಟರ್ನ್ ಆಗಿ ಈಗ ಅದು ಫ್ಲೈಟು ಟೇಕ್ ಆಫ್ ಆಗ್ತಾಯಿದೆ. ಅದು ಆಲ್ಮೋಸ್ಟ್ ಇವತ್ತು ಫ್ಲೈಟು ಟೇಕ್ ಆಫ್ ಆಗೋಯ್ತು. ಟೇಕ್ ಆಫ್ ಆದ ತಕ್ಷಣ ಈಗ ನಂದು ಫ್ಲೈಟ್ ಕೂಡ ಟೇಕ್ ಆಫ್ ಆಗುತ್ತೆ. ಈಗ ರನ್ವೇಗೆ ಟರ್ನ್ ತೊಗೊಂಡು ನಿಲ್ಲಿಸ್ಕೊತಾ ಇದೆ. ಇಲ್ಲಿಂದ ಫುಲ್ ಈಗ ಸ್ಪೀಡಪ್ ಹಾಕ್ಕೊಂಡು ಹೋಗುತ್ತೆ. ಅಲ್ಲಿ ದೂರದಲ್ಲಿ ಟರ್ಮಿನಲ್ 2 ಕಾಣಿಸ್ತಾ ಇದೆ ನೋಡಿ ನಿಮಗೆ, ರೆಡ್ ಕಲರ್ ಇರೋದು ಟರ್ಮಿನಲ್ 2, ಅದ್ರ ಪಕ್ಕ ಇರೋದು ಟರ್ಮಿನಲ್ 1. ಈಗ ನಮ್ಮ ಇಂಜಿನು ಫುಲ್ಲು ಸ್ಪೀಡಾಗಿ ಟೇಕ್ ಆಫ್ಗೆ ರೆಡಿ ಆಗ್ತಾ ಇದೆ ನೋಡಿ. ಹಾಗೂ ಏನು ಹಾಗೆ ಹೋಯ್ತು, ಸ್ಪೀಡ್ ಮಾಡ್ತಾ ಇದೆ, ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದೆ ನೋಡಿ. ಬನ್ನಿ ಟೇಕ್ ಆಫ್ನ ಎಂಜಾಯ್ ಮಾಡೋಣ. ಟರ್ಮಿನಲ್ 2 ಕಾಣಿಸ್ತಾ ಇದೆ, ಟರ್ಮಿನಲ್ 1 ಕೂಡ ಈಗ ನೋಡ್ರಿ ಕಾಣಿಸ್ತಾ ಇದೆ. ರೆಡ್ ಕಲರ್ ಟರ್ಮಿನಲ್ 2, ಇದು ವೈಟು ಮತ್ತು ಬ್ಲೂ ಇರೋದು ಟರ್ಮಿನಲ್ 1. ಟೇಕ್ ಆಫ್ ಆಗೋಯ್ತು. ಫುಲ್ ಒಂದು 60 ಡಿಗ್ರಿ ಆ್ಯಂಗಲಲ್ಲಿ ಟೇಕ್ ಆಫ್ ಆಗುತ್ತೆ. ನಾನೇನೋ ಭಾಳ ದಡ ಅನ್ನುತ್ತೆ ಅಂತ ಏನೇನೋ ಹೇಳ್ತಾಯಿದ್ರು, ಬಟ್ ಏನೋ ಆ ಥರ ಅನ್ನಿಸ್ಲಿಲ್ಲ. ಈಸಿಯಾಗಿ ಟೇಕ್ ಆಫ್ ಆಯಿತು. ಯಾಕಂದರೆ ಲಾಂಗ್ ರನ್ವೇ ಬೆಂಗಳೂರದು, ನಿಮ್ಗಷ್ಟು ಇದು ಸೆನ್ಸ್ ಆಗೋದಿಲ್ಲ. ಈಸಿಯಾಗಿ ಸ್ಮೂತಾಗಿ ಟೇಕ್ ಆಫು ಮತ್ತು ಲ್ಯಾಂಡಿಂಗ್ ಆಗ್ತದೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಹತ್ತಿರ ಇರುವಂಥ ಒಂದು ರನ್ವೇ ನಮ್ಮ ಬೆಂಗಳೂರದು. ಇದು ನೋಡ್ರಿ ನಮ್ಮದು ಏರ್ಪೋರ್ಟ್ ರೋಡ್ ಕಾಣಿಸ್ತಾ ಇದೆ ಅಲ್ಲಿ, ಮತ್ತು ಕೆಂಪೇಗೌಡ ಸ್ಟ್ಯಾಚು ಕೂಡ ಕಾಣಿಸ್ತಾ ಇದೆ ಒಂದು ಪಕ್ಕದಲ್ಲಿ. ಕೆಂಪೇಗೌಡ ಸ್ಟ್ಯಾಚು ಕೂಡ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಅದು ನೋಡಿ ನಮ್ಮ ಏರ್ಪೋರ್ಟಿಗೆ ಕೊಡ್ತಿರಲ್ಲ, ಎಂಟ್ರಿ ತೊಗೊತಿರಲ್ಲ, ಆ ಪಾಯಿಂಟೂ ಕಾಣಿಸ್ತಾ ಇದೆ. ಇದು ಆ ಟೋಲು ಬೂತು ಅದೆಲ್ಲ ಕಾಣಿಸ್ತಾ ಇದೆ. ದೂರದಲ್ಲಿ ಬೆಂಗಳೂರು ಸಿಟಿನೂ ಕೂಡ ಮಂಪರಾಗಿ ಕಾಣಿಸ್ತಾ ಇದೆ ನೋಡಿ. ಅಕ್ಕಪಕ್ಕ ಇರೋ ಚಿಕ್ಕ ಗ್ರಾಮಗಳು ಕಾಣಿಸ್ತಾ ಇದೆ. ದೇವನಹಳ್ಳಿ ಸುತ್ತಮುತ್ತ ಇರುವಂಥ ಗ್ರಾಮಗಳಿಂದ. ಮತ್ತು ಅಲ್ಲಲ್ಲೇ ಒಂಥರ ಕೇಕ್ ಕಟ್ ಮಾಡಿಕ್ಕಿರ್ತಾರಲ್ಲ ಬೇಕ್ರಿಗೆ, ಆ ಥರ ನಮ್ಮ ಈ ಲೇಔಟ್ಗಳು ಕಾಣಿಸ್ತಾ ಇದ್ದಾವೆ. ಸ್ವಲ್ಪ ಝೂಮ್ ಹಾಕುವಂಥ ಆಪ್ಷನ್ ಇದ್ದರೆ ತೋರಿಸ್ಬೋದಾಯಿತು ನೋಡಿ. ಇದೆಲ್ಲ ಸ್ವಲ್ಪ ಚಿಕ್ಕ ಮೋರಿಗೆ ನಾವು ಹೋಗ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಸ್ಟೇಬಲ್ ಆಯಿತು. ಆಕಾಶದ ಬಣ್ಣನೂ ಕೂಡ ಬದಲಾಯಿಸ್ಕೊಳ್ತಾ ಹೋಗುತ್ತೆ, ಭಾಳ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ಲೆವೆಲಿಗೆ ಬಂದಮೇಲೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಎಲಿವೇಟ್ ಮಾಡ್ಕೊತದೆ ಫ್ಲೈಟು, ಇನ್ನೊಂದು ಸ್ವಲ್ಪ ಮೇಲಕ್ಕೆ. ಈಗ ನೋಡಿ ಒಂದು ಎಲಿವೇಟ್ ಹಾಕೊಂಡು ಹೋಗ್ತಾ ಇದೆ ನೋಡಿ. ಈಗ ಮೇಲಕ್ಕೆ ಅಂದರೆ ಆ ಮೂರಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲೆ ಬಂದ್ವಿ. ಇಲ್ಲಿ ನೋಡಿ ನಮ್ಮದು ಸ್ವಲ್ಪ ಟರ್ನ್ ಬೇರೆ ತೊಗೊಳ್ತೇನೆ, ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಆಗಿದೆ. ನನ್ನ ಆಲ್ಮೋಸ್ಟ್ ನನ್ನ ವಿಂಡೋ ಬಿಟ್ಟು ಸ್ವಲ್ಪ ಆಕಾಶದ ಕಡೆ ಇರೋದ್ರಿಂದ ಆಕಾಶದ ಬಣ್ಣ ಭಾಳ ನೀಲಿಯಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಈಗ ಬಂದು ನೇರ ಆಯಿತು. ಈಗ ನಾವು ಫುಲ್ ಮೇಲೆ ಬಂದಿದ್ದೀವಿ. ಏನು ಟೇಕ್ ಆಫ್ ಆಗಿ ಸ್ವಲ್ಪ ಒಂದು 10 ನಿಮಿಷಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ತೊಗೊಂಡು, ಅಂದರೆ ಇನ್ನೊಂದು ಲೆವೆಲ್ ಅಪ್ ತೊಗೊಂಡು ಈಗ ನಮ್ಮ ಫ್ಲೈಟು ಭಾಳ ಜೋರಾಗಿ ಹೋಗ್ತಾ ಇದೆ.
ಹತ್ತಿ ಥರ ಒಂಥರ ಏನು ಹತ್ತಿ ಉದುರಿಸ್ದಂಗೆ ನೆಲದ ಮೇಲೆ ಕಾಣಿಸ್ತಾ ಇದೆ. ಇದು ಒಂದು ಬಯಲ ಸೀಮೆ ಮೇಲೆ ಹಾರ್ತಾ ಇದೆ ಅಂತ ತಿಳ್ಕೊಬೋದು ನಾವು. ಆ್ಯಕ್ಚುಲಿ ಕೆಳಗಡೆ ಏನಂತ ಹಸಿರು ಕಾಣಿಸ್ತಾ ಇಲ್ಲ, ಬರೀ ಈ ಥರ ನಮ್ಮ ಭೂಮಿ ಬಣ್ಣನೇ ಕಾಣಿಸ್ತಾ ಇದೆ. ಅಲ್ಲಲ್ಲೇ ಸ್ವಲ್ಪ ಪ್ಯಾಚಸ್ ಆಗಿ ಹಸಿರು ಕೂಡ ಕಾಣಿಸ್ತಾ ಇದೆ. ಮತ್ತು ಮೋಡ ಅಲ್ಲಲ್ಲಿ ಚದುರದಂಗೆ ಮೋಡ ಇದೆ. ಈಗ ನೋಡಿ ಅದೇ ಥರನೇ ಬಯಲು ಸೀಮೆನ ದಾಟಿ ಯಾವುದೋ ಒಂದು ಬಯಲು ಸೀಮೆನ ದಾಟಿ ಹೋಗ್ತಾ ಇದ್ದೀವಿ ನಾವು. ಹಾವೇರಿ ಆ ಥರ ಆ ಪ್ರದೇಶ ದಾವಣಗೆರೆ ದಾಟಿಕೊಂಡು ಒಂದು ಹುಬ್ಬಳ್ಳಿ ಸರೌಂಡಿಂಗ್ಸಲ್ಲಿ ನಾವು ಈಗ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೊಂದು 5-10 ನಿಮಿಷಕ್ಕೆ ನಾವು ಆಲ್ರೆಡಿ ಏನು ಮಾಡ್ತೀವಿ, ಮಲೆನಾಡಿನ ಪ್ರವೇಶ ಮಾಡ್ತೀವಿ. ನೋಡಿರಿ, ಇದು ಬಂದಾಗ ನಾವು ಆಲ್ರೆಡಿ ವೆಸ್ಟರ್ನ್ ಘಾಟ್ಸ್ ಮೇಲೆ ಇರಬೇಕೀಗ. ಇಷ್ಟೊಂದು ಮೋಡ ಇದೆ ವೆಸ್ಟರ್ನ್ ಘಾಟ್ಸ್ ಮೇಲ್ಗಡೆ. ಕೆಳಗಡೆ ಏನು ನಮ್ದು ಹಸಿರು ಕಾಣಿಸ್ತಾ ಇಲ್ಲ, ಮಳೆಗಾಲ ಆಗಿರೋದ್ರಿಂದ ಮೋಡ ಫುಲ್ ಕವರ್ ಆಗಿದೆ. ಇದು ಬಂದು ನಮ್ಮ ವೆಸ್ಟರ್ನ್ ಘಾಟ್ಸ್ ಮೇಲೆ ಇದ್ದೀವಿ ಅಂತ ಅನ್ಕೋಬೋದು ನಾವು. ಇದಾದ ನಂತರ ಈಗ ನಾವು ಸ್ವಲ್ಪ ಆಲ್ರೆಡಿ ಕೆಳಗೆ ಇಳಿತಾ ಇದ್ದೀವಿ. ಒಂದು ಘಾಟ್ ದಾಟಿ ಸ್ವಲ್ಪ ಈ ಕಡೆಗೆ ಕರಾವಳಿ ಕಡೆಗೆ ಬರ್ತಾ ಇರುವಂಥ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ನೋಡಿ, ಅಲ್ಲಲ್ಲೇ ಮೋಡಗಳು ಇದ್ದಾವೆ ಜಾಸ್ತಿ, ಬಟ್ ಅಲ್ಲಲ್ಲೇ ಸ್ವಲ್ಪ ಪ್ಯಾಚ್ ಆಗಿ ಹಸಿರು ಕೂಡ ಕಾಣಿಸ್ತಾ ಇದೆ. ನೋಡ್ರಿ, ಅದು ದೂರದಲ್ಲಿ ಕಾಣಿಸ್ತಾ ಇರೋದು ಏನಾದರೂ ಸಮುದ್ರನ ಏನೋ ಇರಬೇಕು, ಗೊತ್ತಿಲ್ಲ. ಬಟ್ ನಮಗೆ ಈ ಥರ ಒಂದು ತಕ್ಷಣಕ್ಕೆ ಈ ಥರ ನೋಡಿ ಕಾಣಿಸ್ತಾ ಇದೆ. ಬನ್ನಿ ಹಾಗೆ ಮುಂದುವರ್ಕೊಂಡು ಹೋಗೋಣ, ಏನು ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಅದು ಫ್ಲೈಟು ಟೇಕ್ ಆಫ್ ಆಗಿ ಸ್ಟೇಬಲ್ ಆದಾಗ ಒಂದು ಸ್ವಲ್ಪ ಹೊತ್ತು ನೀವು ಬೇಕಾದ್ರೆ ರಿಲ್ಯಾಕ್ಸ್ ಆಗ್ಬೋದು ಅಂತ ಅನೌನ್ಸ್ ಮಾಡಿದರು. ಅಂದರೆ ಬೆಲ್ಟ್ ತೆಗೆದು ರಿಲ್ಯಾಕ್ಸ್ ಆಗ್ಬೋದು. ಆವಾಗ ಏನು ಮಾಡ್ತಾರೆ, ಒಂದು ಡ್ರಿಂಕ್ಸು ಅಂದರೆ ಜಸ್ಟ್ ಲೈಕ್ ಒಂದು ವಾಟರ್ ಅಥವಾ ಒಂದು ಕೂಲ್ ಡ್ರಿಂಕ್ಸು ಆ ಥರ ನಿಮಗೆ ಕೊಡ್ತಾರೆ ಕುಡಿಯೋದಕ್ಕೆ. ಅದೇನಂದರೆ ನಾನು ಜಸ್ಟ್ ಒಂದು ಗ್ಲಾಸ್ ನೀರು ಹೊಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ ಜಸ್ಟ್ ಆಲ್ರೆಡಿ ಇನ್ನೊಂದು ಅನೌನ್ಸ್ಮೆಂಟ್. ಯಾಕಂದರೆ ನಮ್ಮದು ಭಾಳ ಶಾರ್ಟ್ ಫ್ಲೈಟ್, ಒಂದು 60 ಮಿನಿಟ್ಸ್ ಫ್ಲೈಟ್ ಆಗಿರೋದ್ರಿಂದ ಒಂದು ಗ್ಲಾಸ್ ನೀರು ಅಥವಾ ಏನೋ ಒಂದು, ಈಗ ಕೆಲವರು ಪ್ರೀ ಆರ್ಡ್ರಲ್ಲಿ ಏನೋ ಸ್ಯಾಂಡ್ವಿಚ್ಚು ಏನೋ ಮಾಡ್ಕೊಂಡಿರ್ತಾರೆ, ಆ ಥರದ್ದೇ ಕೊಡೋದು ನಿಮಗೆ. ಏನು ಜಸ್ಟ್ ಫುಲ್ ಮೀಲ್ಸ್ ಥರ ಕೊಡೋದಿಲ್ಲ, ಬಟ್ ಲಾಂಗ್ ಫ್ಲೈಟ್ಸಲ್ಲಿ ಕೊಡ್ತಾರೆ ಅದನ್ನು. ಇಲ್ಲಿ ನಿಮಗೆ ಶಾರ್ಟ್ ಫ್ಲೈಟ್ ಆಗಿರೋದ್ರಿಂದ ಸ್ಯಾಂಡ್ವಿಚ್ಚು, ಕೇಕು ಆ ಥರದ್ದು ಏನಾದರೂ ಬಿಸ್ಕೆಟ್ಸ್ ಆ ಥರ ಏನಾದರೂ ಆರ್ಡ್ರ್ ಮಾಡಿರ್ತಾರೆ. ಪ್ರೀ ಆರ್ಡ್ರ್ ಇದ್ದರೆ ಮಾತ್ರ ಕೊಡ್ತಾರೆ. ಅದನ್ನೇನೆಲ್ಲ ತಿನ್ಬಿಟ್ಟು ಈ ಬಾಯಿ ಒರೆಸ್ಕೊಂಬಷ್ಟೊತ್ತಿಗೆ ಇದು ಆಲ್ರೆಡಿ ಅನೌನ್ಸ್ ಆಯಿತು ಏನಂತ. ಇನ್ನೇ ನಾವು ಲೈಕ್ ಈ ಹೈಟಿಂದ ನಾವು ಕೆಳಗಡೆ ಇಳಿತಾ ಇದ್ದೀವಿ, ನಿಮ್ಮ ಒಂದು ಸೀಟ್ ಬೆಲ್ಟ್ಗಳನ್ನ ಹಾಕೊಳ್ಳಿ, ಮತ್ತು ನಾವೇನು ಓಪನ್ ಮಾಡ್ಕೊಂಡಿರ್ತೀವಿ ಮುಂದಗಡೆ ಟ್ರೇ ಇರೋದನ್ನ, ಆ ಟ್ರೇ ಇರೋದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ನೀವು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಒಂದು ಆಲ್ರೆಡಿ ಅನೌನ್ಸ್ಮೆಂಟ್ ಬಂತು. ಇದು ನೋಡಿ, ಭಾಳ ಮೋಡ ಇದೆ ಕೆಳಗಡೆ. ಆ್ಯಕ್ಚುಲಿ ಅದನ್ನು ಹೇಳಿದ್ರು, ಅನೌನ್ಸ್ಮೆಂಟ್ ಹೇಳಿದ್ರು, ಮೋಡ ಇದೆ, ಸ್ವಲ್ಪ ಸೀಟ್ ಬೆಲ್ಟ್ಗಳನ್ನೆಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಈಗ ನಾವು ಈ ಮೋಡದಲ್ಲಿ ನೋಡ್ರಿ ಏನು ಕಾಣಿಸ್ತಾ ಇಲ್ಲ, ಫುಲ್ಲು ತಿಕ್ಕು ಮೋಡ. ಭಾಳ ಚೆನ್ನಾಗಿರುವಂಥ ಒಂದು ಅನುಭವ, ಫಸ್ಟ್ ಟೈಮ್ ಫ್ಲೈಟ್ ಅನುಭವ. ನೋಡ್ರಿ ಈ ಥರ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಏನು ಮಾಡ್ತೀವಿ, ಈ ಮೋಡದಿಂದ ಕೆಳಗೆ ಇಳಿದ್ರೆ ನಾವು ಲ್ಯಾಂಡಿಂಗಿಗೆ ಆಲ್ರೆಡಿ ಇನ್ನೇನು ತಯಾರಾಗ್ತಿದ್ದೀವಿ ಅಂತಲೇ ಅನೌನ್ಸ್ ಮಾಡಿ ಹೇಳಿದ್ರು. ಈ ಮೋಡದಿಂದ ಕೆಳಗಡೆ ಹೋಗ್ಬೇಕಾದ್ರೆ ಅದು ವ್ಯೂ ಭಾಳ ಚೆನ್ನಾಗಿರ್ತೈತೆ. ನೋಡೋಣ ಬನ್ನಿ.
ಆ ಮೋಡದಿಂದ ಕೆಳಗಡೆ ಇಳಿತಾ ಇದೆ ನಮ್ಮ ಫ್ಲೈಟು. ಈಗ ನೋಡಿ ಮೋಡದ ಒಳಗಡೆನೇ ನುಗ್ಗಿರೋದಕ್ಕೆ ಈ ಥರ ನಮಗೇನು ಆಚೆ ಕಾಣಿಸ್ತಾ ಇಲ್ಲ. ಈ ಥರ ಫುಲ್ಲು ಮೋಡ ಐಸು ಒಂಥರ ಐಸ್ಗೂ ಮತ್ತು ನಮ್ಮ ಈ ಫ್ಲೈಟ್ ಸರ್ಫೇಸ್ ಫ್ರಿಕ್ಷನ್ಗೆ ಒಳಗಡೆಯಿಂದ ಒಂಥರ ಹೀಟ್ ಥರ ಜನ್ರೇಟ್ ಆಗುತ್ತೆ ಬಾಡಿ. ಆ್ಯಕ್ಚುಲಿ ಕೋಲ್ಡ್ ಎಷ್ಟು ಎ ಸಿ ಭಾಳ ಚೆನ್ನಾಗಿ ಆನ್ ಮಾಡಿರ್ತಾರೆ, ಬಟ್ ಸರ್ಫೇಸ್ ನನಗೆ ಅದು ಸೆನ್ಸ್ ಆಗ್ತಾ ಇರುತ್ತೆ. ಈ ಗ್ಲಾಸ್ ಪಕ್ಕದಲ್ಲಿ ನಾನು ಈಗ ಕಮಾಂಡ್ ಕೂತಿದ್ದೀನಲ್ಲ, ಒಂಥರ ಹೀಟ್ ಬರ್ತಾ ಇರುತ್ತೆ. ಈಗ ನೋಡಿ ಆ ಮೋಡನ ದಾಟ್ಕೊಂಡು ಸ್ವಲ್ಪ ಕೆಳಗೆ ಬಂತೀಗ ಈಗ ನೋಡಿ ನಿಮಗೆ ಲ್ಯಾಂಡು ಕಾಣಿಸ್ತಾ ಇದೆ. ಹಸಿರಾಗಿ ನಿಮಗೆ ಲ್ಯಾಂಡ್ ಕಾಣಿಸುತ್ತೆ. ಈಗ ಇನ್ನೂ ಒಂದು ಸತಿ ಡ್ರಾಪ್ ಆಗುತ್ತೆ. ಆ್ಯಕ್ಚುಲಿ ಹೈಟು ಆಲ್ಮೋಸ್ಟ್ ಒಂದು 30,000 ಅಡಿ ಮೇಲೆ ಹೋಗ್ತಾ ಇರುತ್ತೆ ನಮ್ಮ ಫ್ಲೈಟು. ಅಲ್ಲಿಂದ ಒಂದು 20,000 ಇಟ್ಕೊಂಡು ಆಮೇಲೆ 10,000 ಇಟ್ಕೊಂಡು 500 ಇಟ್ಕೊಂಡು ಆಮೇಲೆ ನಿಮಗೆ ಲ್ಯಾಂಡಿಂಗಿಗೆ ಪರ್ಮಿಷನ್ ಕೊಡ್ತಾರೆ. ಈ ಥರ ನೋಡಿ ಆಲ್ರೆಡಿ ಒಂದು ಸ್ಟೇಜ್ ಕೆಳಗೆ ಇಳಿತು. ಈಗ ಅಲ್ಲಲ್ಲೇ ಈ ಥರ ಚದುರದೆ ಇದ್ದಂಗೆ ಈಗ ಮೋಡ ಇದೆ. ಈಗ ಇದನ್ನು ಬಿಟ್ಟು ನಾವು ಕೆಳಗೆ ಹೋಗಿ ಆಮೇಲೆ ಲ್ಯಾಂಡ್ ಆಗ್ತೀವಿ. ತೋರಿಸ್ತೀನಿ ಬನ್ನಿ. ಕರಾವಳಿ ಘಾಟಿ ಪ್ರದೇಶ ಒಂಥರ ನಾನು ಇಲ್ಲಿಂದ ಇಣಕ್ಕೆ ನೋಡ್ದಂಗೆ ನೋಡ್ತಾ ಇದ್ದೀನಿ. ಹಸಿರು ಭಾಳ ಚೆನ್ನಾಗಿರುತ್ತೆ. ಮುಂದೆ ಎಲ್ಲ ಈ ಗದ್ದೆ ಬೈಲು ಎಲ್ಲ ಕಾಣಿಸ್ತಾ ಇದೆ. ಗದ್ದೆ ಎಲ್ಲ ವ್ಯವಸಾಯ ಮಾಡೋದು ಕಾಣಿಸ್ತಾ ಇದೆ. ಮತ್ತು ಕಾಡು ಕಾಣಿಸ್ತಾ ಇದೆ ಮಧ್ಯದಲ್ಲಿ. ಕಾಡುಗಳ ಮಧ್ಯದಲ್ಲಿ ಇದು ಗದ್ದೆ ಆ ಥರ ತೋಟಗಳು ಎಲ್ಲ ಒಂಥರ ಈ ಬೋರ್ಡ್ ಮರೆಯಲ್ಲಿ ಬಂದು ಹೋಗ್ತಾ ಇದೆ. ಈಗ ನೋಡ್ರಿ ಇನ್ನೂ ಒಂದು ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ಮತ್ತೆ ತಿರ್ಗಿ ನಾವು ಡೌನ್ಗೆ ಇಳಿತಾ ಇದ್ದೀವಿ. ಬೋರ್ಡ್ ಬಂದಿದ್ದೆಲ್ಲ ಹಸಿ. ಈಗ ನೋಡ್ರಿ ಇನ್ನು ಕೆಳಗಡೆ ಇಳಿತೀವಿ. ನೋಡಿ ಅಲ್ಲಿ ಫುಲ್ ಮೋಡ ನೋಡ್ರಿ ಒಂಥರ ಶೇಕ್ ಆದಂಗೆ ಆಗುತ್ತೆ ಆ ಫ್ರಿಕ್ಷನ್ಗೆ. ಆ ಮೋಡದ ಫ್ರಿಕ್ಷನ್ಗೆ ಫ್ಲೈಟ್ ಒಂದು ಸತಿ ಹಿಂಗೆ ಜರ್ಕ್ ಕೊಡ್ದಂಗೆ ಆಗ್ತಾ ಇರುತ್ತೆ ಆ ಮೋಡಗಳು ಅಡ್ಡ ಬಂದಂಗೆಲ್ಲ. ಈಗ ನೋಡ್ರಿ ನಾವು ಕೆಳಗಡೆ ಇಳಿದು ಇನ್ನೊಂದು ಸ್ವಲ್ಪ ಲ್ಯಾಂಡಿಗೆ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ದೂರದಲ್ಲಿ ವ್ಯಾವಸಾಯಿಕ ಕಾಲುವೆನೋ ಏನೋ ಅಲ್ಲಿ ಆ್ಯಕ್ಚುಲಿ ಒಂದು ನೀರು ಹರಿತಾ ಇರೋ ಥರ ಇದೆ. ಆ್ಯಕ್ಚುಲಿ ಅದು ಏನಂದರೆ ನನಗೆ ನೀಟಾಗಿ ಅದು ಕರ್ವಾಗಿ ವೇ ಆಗಿರೋದಕ್ಕೆ ಕಾಲುವೆನೇ ಅನ್ನಿಸುತ್ತೆ. ಮತ್ತು ಇದು ನೋಡಿದ್ರೆ ನದಿ, ಇದು ಈಗ ಬರ್ತಾ ಇರೋದು ಮಾತ್ರ ಪ್ಯೂರಾಗಿ ನದಿ. ನೋಡ್ರಿ ಎಷ್ಟು ನೀಟಾಗಿ ಹರಿತಾ ಇದೆ. ಏನು ಮಾಂಡವಿ ರಿವರೇ ಇರಬೇಕಿದು. ಬೇಕಂದ್ರೆ ಭಾಳ ದೊಡ್ಡದಾಗಿ ಹರಿಯುವಂಥ ಒಂದು ಮಾಂಡವಿ ನದಿನೇ ಗೋವಾದಲ್ಲಿ ಭಾಳ ದೊಡ್ಡದಾಗಿ ಹರಿಯೋದು. ಮತ್ತು ಅಲ್ಲಲ್ಲಿ ನಿಮಗೆ ನೀರು ನಿಂತಿರೋದು ಕಾಣಿಸ್ತಾ ಇದೆ. ಚಿಕ್ಕ ಹೊಂಡಗಳ ಥರ ಏನೋ ಅಲ್ಲಿ ಸ್ವಲ್ಪ ನೀರು ನಿಂತಿದೆ. ಯಾವುದೋ ಗಣಿಗಾರಿಕೆ ಆದಮೇಲೆ ಅಲ್ಲಿ ಹೊಂಡ ಆಗಿರಬೇಕು. ಹಾಗಾಗಿ ಸಾಕಷ್ಟು ನೀರು ನಿಂತಿರುವಂಥ ಒಂದು ಪ್ರದೇಶ ಕಾಣಿಸ್ತಾ ಇದೆ. ಮತ್ತು ಈಗೂ ಯಾವುದೋ ಒಂದು ರೋಡ್ ಕಾಣಿಸ್ತಾ ಇದೆ. ಆ ಕಡೆ ಕ್ರಾಸ್ ಆಗಿ ರೋಡ್ ಹೋಗ್ತಾ ಇದೆ, ಮೇನ್ ರೋಡ್ ಆ ಥರ ಕಾಣಿಸ್ತಾ ಇದೆ. ಮತ್ತು ಅಲ್ಲಲ್ಲೇ ನಿಮಗೆ ಈ ಮಲೆನಾಡಿನ ಮನೆ ಥರ ಈ ಹೆಂಚಿನ ಮನೆಗಳು ದೂರದಲ್ಲಿ ಮನೆ. ನಿಮಗೆ ಗೊತ್ತಲ್ಲ ಈ ಮಲೆನಾಡಲ್ಲೆಲ್ಲ ಇರುತ್ತಲ್ಲ ಆ ಥರ. ಮತ್ತು ಒಂದು ಸ್ವಲ್ಪ ಚಿಕ್ಕ ಗ್ರಾಮಗಳು ಕಾಣಿಸ್ತಾ ಇದೆ. ಈ ತೋಟದ ಮನೆಗಳು ಗ್ರಾಮ ಅದು ಕೂಡ ಕಾಣಿಸ್ತಾ ಇದೆ. ಭಾಳ ನಾವು ಹತ್ರಕ್ಕೆ ಬಂದಿವಿ ಲ್ಯಾಂಡಿಂಗಿಗೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಲ್ಯಾಂಡಿಂಗ್ ಆಗುವಂಥ ಸೂಚನೆ ಇದೆ. ಇನ್ನೇನು ಬರ್ತಾ ಇದ್ದೀವಿ ನೋಡ್ರಿ. ನಾವು ಬಂತಲ್ಲ ಏರ್ಪೋರ್ಟಲ್ಲಿ ನಮ್ಮ ಫ್ಲೈಟು ಲ್ಯಾಂಡ್ ಆಗ್ತಾ ಇದೆ. ಇನ್ನೇನು ರನ್ವೇನೂ ಸಿಕ್ಕೋಯ್ತು ಬಿಡಿ. ಈಗಲಾಗಲ್ಲ ನೋಡಿ ಟಚ್ ಮಾಡೇ ಬಿಟ್ವಿ ನಮ್ಮ ಇದು ಒಂದು ನೆಲನ. ಗೋವಾ ಏರ್ಪೋರ್ಟ್ ಇದು ಏರ್ಪೋರ್ಟು ರನ್ವೇನ ಟಚ್ ಆಯಿತು. ದೂರದಲ್ಲಿ ಕಾಣಿಸ್ತಾ ಇದೆ ಲೈಟ್ಸ್ ಅದೆಲ್ಲ. ಗಾಡಿ ಸೀಟಲ್ಲಿ ಮಕ್ಕಳು ಕೂತಿದ್ರು. ಸ್ವಲ್ಪ ಚಪ್ಪಾಡಿ ಹೊಡೆದ್ರು. ಒಂಥರ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಅದೇನಾಯಿತು ಗೊತ್ತಿಲ್ಲ, ಖುಷಿ ಆಯ್ತೇನೋ ಲ್ಯಾಂಡ್ ಆಗಿದ್ದಕ್ಕೆ. ಹಾಗಾಗಿ ಚಪ್ಪಾಳೆ ಹೊಡೆಯುವುದರ ಮೂಲಕ ಸಂಭ್ರಮಿಸಿರು ಹುಡುಗರು. ಭಾಳ ಚೆನ್ನಾಗಿತ್ತು ಜರ್ನಿ. ಫಸ್ಟ್ ಜರ್ನಿ ಸೂಪರ್ ಎಕ್ಸ್ಪೀರಿಯೆನ್ಸ್ ಮಾತ್ರ.
ಆಲ್ಮೋಸ್ಟ್ ಎಲ್ಲರದ್ದು ಇದೇ ಫಸ್ಟ್ ಜರ್ನಿ ಇರುತ್ತೆ. ಗೋವಾ ಜರ್ನಿನೇ ಫಸ್ಟ್ ಫ್ಲೈಟ್ ಜರ್ನಿ ಇರುತ್ತೆ ಎಷ್ಟೊಂದು ಜನದ್ದು. ಮತ್ತು ನನಗೆ ದೂರದಲ್ಲಿ ಗೋವಾ ಏರ್ಪೋರ್ಟ್ ಕಾಣಿಸ್ತಾ ಇದೆ. ಮತ್ತು ಎಕ್ಸಿಟ್ ಆದಮೇಲೆ ಗೋವಾ ಏರ್ಪೋರ್ಟ್ ಹೇಗಿದೆ ಅನ್ನೋದನ್ನ ನಾಳೆನೇ ತೋರಿಸ್ಕೊಡ್ತೀನಿ. ಇಮ್ಮಿಡಿಯೇಟಾಗಿ ಈಗ ನಾನು ವೀಡಿಯೋಗಳನ್ನ ಹಾಕ್ತೀನಿ. ಯಾಕಂದರೆ ಇದು ವೀಡಿಯೋ ಆಲ್ರೆಡಿ ಭಾಳ ಲೇಟಾಗಿ ಬರ್ತಾಯಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.